ಪಡ್ತಾ ಇರ್ತಾರೆ, ಹೌದಲ್ರಿ? ನಗ್ತಾ ಇರ್ತಾರೆ, ಸಂತೋಷ ಪಡ್ತಾ ಇರ್ತಾರೆ. ಮಗು ಹುಟ್ಟಿತು ಮಗು ಹುಟ್ಟಿತು ಮಗು ಹುಟ್ಟಿತು ಅಂತ ಸಂತೋಷ ಪಡ್ತಾ ಇರ್ತಾರೆ. ಅದಕ್ಕೆ ಇನ್ನೊಬ್ಬರು ವೈರಾಗ್ಯ ಮೂರ್ತಿಗಳು ಹೇಳ್ತಾರೆ, ಏನಪ್ಪ ಅಂದರೆ, ನಾವಷ್ಟೇ ಈ ಜಗತ್ತನ್ನ ಕಷ್ಟಪಡ್ತಾ ಇದ್ವಿ, ನೀನು ಒಬ್ಬ ಬಂದೆ ನಮ್ಮ ಜೊತೆ ಕಷ್ಟಪಡೋಕ್ಕೆ ಅಂತ ತಿಳ್ಕೊಂಡು ಅದಕ್ಕೆ ನಗ್ತಾರಂತೆ. ಏನ್ರಿ ಇದು? ವೈರಾಗ್ಯದವರು ಆಡೋ ಅಂಥ ಮಾತು. ನಾವಷ್ಟೇ ಕಷ್ಟಪಡ್ತಾ ಇದ್ವಿ ಈ ಜಗತ್ತಿನಲ್ಲಿ ಸಿಕ್ಕಾಕ್ಕೊಂಡು, ನೀನೊಬ್ಬ ನಮ್ಮ ಜೊತೆ ಕಷ್ಟಪಡೋಕ್ಕೆ ಬಂದೆಲ್ಲ ಬಾ ಅಂತ ತಿಳ್ಕೊಂಡು ಅದಕ್ಕೆ ಖುಷಿಪಟ್ಟು ನಗ್ತಾ ಇರ್ತಾರೆ ಅಂತ. ಹಾಗಲ್ಲ, ಒಂದು ಜೀವ, ಹೊಸ ಜೀವ ಈ ಜಗತ್ತಿಗೆ ಬಂತು ಅಂತ ತಿಳ್ಕೊಂಡು ಜನ ಏನು ಮಾಡ್ತಾ ಇರ್ತಾರೆ, ಸಂತೋಷದಿಂದ ಸ್ವಾಗತ ಮಾಡಲಿಕ್ಕೋಸ್ಕರ ನಗ್ತಾ ಇರ್ತಾರೆ. ಅದಕ್ಕೆ ನೀನು ಬರುವಾಗ ಎಲ್ಲರೂ ಕೂಡ ನೀನು ಅಳ್ತಾ ಇದ್ದೆ, ಆದರೆ ಜಗತ್ತೆಲ್ಲ ನಗ್ತಾ ಇತ್ತು. ನೀನು ಹೋಗುವಾಗ ನೀನು ನಗ್ತಾ ಹೋಗಬೇಕು, ಆದರೆ ಜಗತ್ತೆಲ್ಲ ನಿನಗೋಸ್ಕರ ಅಳ್ತಾ ಇರಬೇಕು. ಭಾಳ ಚೆನ್ನಾಗಿದೆ, ಭಾಳ ಉತ್ತಮವಾದಂಥ ಮಾತು ಇದು. ಏನ್ರಿ, ನೀನು ಬರುವಾಗ ನೀನು ಅಳ್ತಾ ಇದ್ದೆ, ಏನೋ ಹತ್ಕೋತಾನೆ ಮಗು ಭೂಮಿಗೆ ಬರುತ್ತೆ, ನಿಮಗೆಲ್ಲ ಗೊತ್ತಿದೆ. ನೀನು ಅಳ್ತಾ ಇದ್ದೆ, ಆದರೆ ಉಳಿದವರೆಲ್ಲ ನಗ್ತಾ ಇದ್ರು, ಸಂತೋಷದಿಂದ ನಗ್ತಾ ಇದ್ರು. ನೀನು ಹೋಗುವಾಗ ನೀನು ಅಳಬಾರ್ದು. ಅಜ್ಞಾನಿಯಾಗಿದ್ದರೆ ನೀನು ಅಳ್ತೀಯ, ಸುಜ್ಞಾನಿಯಾಗಿದ್ದರೆ ನೀನು ಅಳೋದಿಲ್ಲ. ಆಗ ನೀನು ನಗ್ತಾ 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 ಈ ಜಗತ್ತಿನಿಂದ ಹೊರಡಬೇಕು. ಆದರೆ ಉಳಿದವರು ಇಂಥ ವ್ಯಕ್ತಿಯನ್ನು ಕಳ್ಕೊಳ್ತಾ ಇದ್ದೀವಲ್ಲ ಅಂತ ತಿಳ್ಕೊಂಡು ಉಳಿದವರೆಲ್ಲರೂ ಕೂಡ ಒಂದು ಅಳ್ತಾ ಇರಬೇಕು. ಅದು ಸಾರ್ಥಕವಾದಂಥ ಜೀವನ ಅನ್ನೋವಂಥ ಮಾತನ್ನು ಒಬ್ಬರು ಜ್ಞಾನಿಗಳು ಒಂದು ಕಡೆಯಲ್ಲಿ ಹೇಳ್ತಾರೆ. ಭಾಳ ಮಾರ್ಮಿಕವಾದ ಮಾತಿದು. ಅದಕ್ಕಾಗಿ ಒಬ್ಬ ವ್ಯಕ್ತಿ ತನ್ನ ಬದುಕಿನ ಒಂದು ಆಯುಷ್ಯವನ್ನು ಪೂರೈಸಿಕೊಂಡು ಹೋಗುವಾಗ ಅವನು ಅಜ್ಞಾನಿ ಅಂತ ಅಳ್ತಾ ಕೂತ್ಕೋಬಾರ್ದು. ಯಾಕೆ? ಸಾವು ಅನ್ನುವಂಥದ್ದು ಶಾಶ್ವತವಾದ ನಾಶವಲ್ಲ. ನಮ್ಮ ಭಾರತೀಯ ತತ್ವಶಾಸ್ತ್ರದ ಪ್ರಕಾರ ಸಾವು ಅನ್ನುವಂಥದ್ದು ಶಾಶ್ವತವಾದ ನಾಶ ಅಲ್ಲ. ಇದು ಬಟ್ಟೆಯನ್ನು ಯಾವ ರೀತಿಯಾಗಿ ಹಳೆ ಬಟ್ಟೆಯನ್ನು ಕಳಚಿ ಹೊಸ ಬಟ್ಟೆಯನ್ನು ಮನುಷ್ಯ ಉಡ್ತಾ ಇದ್ದಾನೋ ಆ ರೀತಿಯಲ್ಲಿ ಇದು ಜನ್ಮ ಜನ್ಮಾಂತರದ ಬದಲಾವಣೆಯನ್ನು ಮಾಡ್ತಾ ಇದೆ. ಈ ಶರೀರ, ಜೀರ್ಣವಾದ ಶರೀರ, ಮುಪ್ಪಿನಿಂದಲೋ ಕಾಯಿಲೆಯಿಂದಲೋ ಅಪಘಾತದಿಂದಲೋ ಜೀರ್ಣವಾದಂಥ ಶರೀರವನ್ನು ಬದಲಾಯಿಸಿ ಸಾವು ಇದನ್ನು ಆತ್ಮಕ್ಕೆ ಹೊಸ ಬಟ್ಟೆಯನ್ನು ತೊಡಿಸ್ತಾ ಇದೆ ಇನ್ನೊಂದು ಜನ್ಮದಲ್ಲಿ. ಒಂದು ವೇಳೆ ಮುಕ್ತಾತ್ಮನೇ ಆಗಿದ್ರೆ ಆವಾಗ ಪರಮಾತ್ಮನಲ್ಲಿ ಒಡವೆರೆದು ಒಂದಾಗ್ತಾ ಇದ್ದಾನೆ, ಆವಾಗ ಮತ್ತೆ ಪುನರ್ಜನ್ಮ ಇಲ್ಲ. ಇದು ಸಾರ್ಥಕವಾದಂಥ ಜೀವನ ಇದ್ದಾಗ ಯಾಕೆ ಅಳಬೇಕು? ಸಾಯುವಾಗ ಜ್ಞಾನಿಯಾದವನು ಅಳ್ತಾನೆ ಹೊರತು ಜ್ಞಾನಿಯಾದವನು ಅಳೋದಿಲ್ಲ. ಸಂತೋಷದಿಂದ ಸಾವನ್ನು ಅವನು ಸ್ವಾಗತಿಸ್ತಾನೆ. ಅದಕ್ಕೆ ಶರಣರು ಹೇಳಿದರು, ಮರಣವೇ ಮಹಾನವಮಿ, ಮರಣವೇ ಮಹಾನವಮಿ. ಜಾಣನು ಜಾಣನು ಆತ ಜಾಣನು, ಜವನ ಬಾಯಲು ಬಾಲವ ಕೊಯ್ದು ಹೋದಾತ ಜಾಣನು. ಯಮನ ಬಾಯಲ್ಲಿ ಬಾಲವ ಕೊಯ್ದು ಹೋದಾತ ಜಾಣ ಅಂತ ಹೇಳ್ತಾರೆ, ಒಂದು ವಿಶೇಷವಾಗಿ ಹೇಳ್ತಾರೆ. ಯವನಿಗೂ ಅಂಜೋದಿಲ್ಲ ಅಂಥ ಧೈರ್ಯ ನಮ್ಮ ಶರಣರದ್ದು ಅನ್ನೋವಂಥ ಮಾತನ್ನು ತುಂಬ ಮಾರ್ಮಿಕವಾಗಿ ಹೇಳ್ತಾ ಇದ್ದಾರೆ. ಜಿತೇಂದ್ರಿಯತ್ವ ಅನ್ನೋದು ನಿವೃತ್ತಿ ಜೀವನಕ್ಕೆ ಬಹಳ ಮುಖ್ಯವಾದಂಥದ್ದು. ಭಾರತೀಯ ಧರ್ಮ ಮಾರ್ಗದಲ್ಲಿ, ಧರ್ಮಶಾಸ್ತ್ರಗಳ ಪ್ರಕಾರ ಎರಡು ಮಾರ್ಗಗಳುಂಟು. ಒಂದು ನಿವೃತ್ತಿ ಮಾರ್ಗ, ಮತ್ತೊಂದು ಪ್ರವೃತ್ತಿ ಮಾರ್ಗ. ಪ್ರವೃತ್ತಿ ಮಾರ್ಗದಲ್ಲಿ ಒಬ್ಬ ವ್ಯಕ್ತಿ ಸಂಸಾರದಲ್ಲಿದ್ದು ಕೂಡ ಪಾರಮಾರ್ಥವನ್ನು ಸಾಧಿಸ್ಕೊಳ್ತಾ ಅವನು ವ್ಯವಹಾರ, ಕುಟುಂಬ, ಜೀವನ ನಿರ್ವಹಣೆ ಇವೆಲ್ಲವನ್ನು ಮಾಡ್ತಾ ಗೃಹಸ್ಥ ಧರ್ಮವನ್ನು ಪಾಲಿಸ್ತಾ ಇದ್ದಾನೆ. ಇದು ಪ್ರವೃತ್ತಿ ಮಾರ್ಗ. ಸಂಪೂರ್ಣ ತ್ಯಾಗಿಯಾಗಿ ಇಂದ್ರಿಯಗಳ ಒಂದು ಜಯವನ್ನು ಸಂಪಾದಿಸಿಕೊಂಡು ಜಿತೇಂದ್ರಿಯತ್ವವನ್ನು ಪಡೆದುಕೊಂಡು ಒಬ್ಬ ವ್ಯಕ್ತಿ ನಿವೃತ್ತಿ ಮಾರ್ಗದಲ್ಲಿ ಸಾಗ್ತಾನೆ. ಇದು ಸನ್ಯಾಸದ ಒಂದು ಮಾರ್ಗ. ಇವನು ಸಂಪೂರ್ಣ ಸಂಯಮಿಯಾಗಿರಬೇಕು, ಪರಸ್ತ್ರೀಯರನ್ನು ಹೆತ್ತ ತಾಯಿ ಅಂತ ತಿಳ್ಕೋಬೇಕು. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಜಾಗ್ರತ್ ಸ್ವಪ್ನ ಸುಷುಪ್ತಾವಸ್ಥೆಯಲ್ಲಿ ಸಹಿತ ಹೆಣ್ಣು ಹೊನ್ನು ಮಣ್ಣನ್ನು ಅವನು ಬಯಸಬಾರದು. ಇದಕ್ಕೆ ಒಂದು ಉದಾಹರಣೆಯನ್ನು ನಾವು ಕೊಡ್ಬೋದು. ಒಂದು ಸಲ ಏನಾಯಿತು, ಒಂದು ಆಶ್ರಮ ಇತ್ತು ನದಿ ದಂಡೆಯಲ್ಲಿ. ನದಿ ದಂಡೆಯಲ್ಲಿ ಆಶ್ರಮ ಇದ್ದಾಗ ಒಮ್ಮೆ ಇದ್ದಕ್ಕಿದ್ದಾಗೆ ಮಳೆ ಬಂದು
ಪ್ರವಾಹ ಉಂಟಾಯಿತು. ಪ್ರವಾಹ ಉಂಟಾದಾಗ ಜನಗಳು ನದಿಯ ದಾಟೋದಕ್ಕೆ ಪ್ರಯಾಸ ಪಡ್ತಾ ಇದ್ದರು. ಅಂಥ ಸಮಯದಲ್ಲಿ ಗುರುಗಳೇನು ಹೇಳಿದರು, ಇಬ್ಬರು ಸನ್ಯಾಸಿಗಳಿದ್ದರು ಅವರ ಗುರುಕುಲದಲ್ಲಿ. ಅವ್ರಿಗೆ ಹೇಳಿದರು, ನೀವಿಬ್ಬರು ಹೋಗಿ ನದಿ ದಂಡೆಯಲ್ಲಿ ನಿಂತ್ಕೊಳ್ರಿ, ನದಿಯನ್ನು ದಾಟಲಿಕ್ಕೆ ಯಾರು ಪ್ರಯಾಸ ಪಡ್ತಾರಲ್ಲ ಅವರಿಗೆ ಸಹಾಯ ಮಾಡಿರಿ, ಈಜಿ ಸಹಾಯ ಮಾಡಿರಿ ಅಂತ ಹೇಳಿ ಕಳಿಸ್ಕೊಟ್ರು. ಕಳಿಸ್ಕೊಟ್ಟಾಗ ಆಗಲಿ ಅಂತ ಹೇಳಿ ಇಬ್ಬರೂ ಹೋದರು. ಅದರಲ್ಲಿ ಇಬ್ಬರೂ ನದಿಯನ್ನು ಅನೇಕರಿಗೆ ದಾಟಿಸ್ತಾ ಇದ್ರು. ಆಗ ಒಬ್ಬ ಏನಿದ್ದಲ್ಲ ಅವನು ಸ್ವಲ್ಪ ಚಾಡಿಕೋರ್ಬು ಸ್ವಭಾವದವನು. ಆಗ ಇನ್ನೊಬ್ಬ ಏನಿದ್ದಲ್ಲ ಅವನು ಭಾಳ ಉತ್ತಮ ಸ್ವಭಾವದ ಸಾಧಕನಾಗಿದ್ದ. ಆಗ ಅವನಿಗೇನು ಮಾಡ್ದ, ಯಾರೋ ಒಬ್ಬ ಹೆಣ್ಣು ಮಗಳನ್ನು ನದಿ ದಾಟಿಸ್ದ. ಹೋದ, ಈಜ್ಕೊಳ್ತಾ ಹೋಗಿ ಆ ಕಡೆ ನದಿಗೆ, ಆ ಕಡೆ ದಂಡೆಗೆ ಆಕೆಯನ್ನು ಬಿಟ್ಟು ಈ ಕಡೆ ಬಂದ ಬಳಿಕ ಇವನೇನು ಮಾಡ್ದ, ಗುರುಗಳ ಹತ್ರ ಹೋದ. ಗುರುಗಳ ಹತ್ರ ಹೋಗಿ, ಗುರುಗಳೇ ಅನೇಕ ಜನ ನದಿಯನ್ನು ದಾಟ್ತಾ ಇದ್ರು, ಆದರೆ ದಾಟ್ಸೋದಕ್ಕೆ ಸಹಾಯ ಕೇಳ್ತಾ ಇದ್ರು. ಆದರೆ ಇವನು ಏನು ಮಾಡ್ದ ಅಂದರೆ, ಸುಂದರವಾದಂಥ ಒಬ್ಬ ಹೆಣ್ಣುಮಗಳು ತರುಣಿ ಇದ್ಲು, ಅವಳನ್ನೇ ಕರ್ಕೊಂಡೋಗಿ ದಾಟಿಸಿ ಬಂದ ಅಂತ ಹೇಳಿ ತಕರಾರು ಹೇಳ್ದ. ಗುರುಗಳ ಹತ್ರ ದೂರ ಹೇಳ್ದ. ಗುರುಗಳ ಕರೆದು ಕೇಳಿದರು, ಏನಪ್ಪ ಸಂಜೀವ, ಹೌದಾ ನೀನು ಉದ್ದೇಶಪೂರ್ವಕವಾಗಿ ಬೇರೆಯವರೆಲ್ಲರೂ ಸಹಾಯ ಕೇಳ್ತಾ ಇದ್ದರೂ ಕೂಡ ಒಬ್ಬ ಸುಂದರವಾದಂಥ ತರುಣಿಯನ್ನು ಮಾತ್ರ ದಾಟಿಸಿ ನೀನು ಬಂದ್ಯಾ, ಈ ಥರ ಆಯ್ತಾ ಅಂತ ಅಂದ ತಕ್ಷಣ ಆವಾಗ ಅವನಂದ, ಗುರುಗಳೇ ನಾನು ಎಲ್ಲರನ್ನೂ ದಾಟಿಸ್ತಾ ಇದ್ದೆ, ಅದರಲ್ಲಿ ಸುಂದರವಾಗಿದ್ದವ್ರು ಯಾರು, ಕುರೂಪಿಗಳಾಗಿದ್ದವ್ರು ಯಾರು, ಯಾರು ಮುದುಕರು, ಯಾರು ಹುಡುಗರು, ಯಾರು ತರುಣರು, ಯಾರು ಅಲ್ಲ, ಇದು ಯಾವುದು ನನ್ನ ಕಲ್ಪನೆ ಬಂದೇ ಇಲ್ಲ. ಆದ್ದರಿಂದ ನನಗೆ ಕಲ್ಪನೆ ಇಲ್ಲ, ಅನೇಕರನ್ನ ದಾಟಿಸಿದ್ದೀನಿ, ಅದರಲ್ಲಿ ಆಕೆನೂ ಒಬ್ಳು ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ಆವಾಗ ಗುರುಗಳು ಹೇಳಿದರು, ಓಹೋ ಅವನು ತಲೆ ಮೇಲೆ ಭುಜದ ಮೇಲೆ ಹಾಕ್ಕೊಂಡು ಆ ಹೆಣ್ಣನ್ನ ದಾಟಿಸಿ ಬಂದ್ಬಿಟ್ಟ, ಇವನು ಆ ಹೆಣ್ಣನ್ನು ತಲೆ ಒಳಗೆ ಇಟ್ಕೊಂಡು ಬಂದಿದ್ದಾನೆ, ಅಷ್ಟೇ ಆಗಿರೋದು ಅಂತ. ಅಂದರೆ ಭಾಳ ಚೆನ್ನಾಗಿದೆ ಇದು ಉದಾಹರಣೆ. ಅವನು ಒಬ್ಬ ಒಳ್ಳೆ ಸಾಧಕ, ಹೋಗಿ ದಾಟಿಸಿ ಬಂದ್ಬಿಟ್ಟ, ಆದರೆ ಇವನೇನಿದಾನಲ್ಲ ಚಾಡಿಕೋರ, ಇವನು ಆ ಹೆಣ್ಣನ್ನು ತಲೆಯಲ್ಲೇ ಇಟ್ಕೊಂಡು ಬಂದ್ಬಿಟ್ಟಿದ್ದಾನೆ ಅಂತ. ಅದಕ್ಕಾಗಿ ನಿವೃತ್ತಿ ಮಾರ್ಗದಲ್ಲಿ ಏನು ಬರುತ್ತೆ ಅಂದರೆ, ಪರಸ್ತ್ರೀಯನ್ನು ಕಂಡಾಗ ತಾಯಿ ಅಂತ ತಿಳ್ಕೊಂಡು ಭವಿಸ್ಬೇಕು, ಪರದ್ರವ್ಯವನ್ನು ಕಂಡಾಗ ಅದನ್ನು ಕಿಲ್ಬಿಷ ಅಂತ ಹೇಳಿ ಮುಟ್ಟಬಾರದು. ಈ ರೀತಿಯಾಗಿ ಒಂದು ನಿವೃತ್ತಿ ಮಾರ್ಗದಲ್ಲಿ ಹೇಳಲಾಗಿದೆ. ಮಾದರಸ ಮಾದರಾಂಬಿಕೆಯರು ಪ್ರವೃತ್ತಿ ಮಾರ್ಗದ ಸಂಸಾರಿಗಳಾಗಿದ್ದರು. ನೀವೆಲ್ಲ ನೋಡಿರ್ಬೋದು, ಹಲಸಿನಣ್ಣು ಅಂತಿರುತ್ತೆ. ಹಲಸಿನಣ್ಣು ಅದನ್ನು ಬಿಡಿಸೋದು ಭಾಳ ಕಷ್ಟ, ಎಲ್ಲರಿಗೂ ಬರೋದಿಲ್ಲರಿ. ಭಾಳ ರುಚಿಯಾದ ಹಣ್ಣು, ಮಲೆನಾಡಿನಲ್ಲಿ ಬೆಳೀತದೆ, ಭಾಳ ರುಚಿಯಾದ ಹಣ್ಣು. ಎಷ್ಟೋ ಜನ ಬಯಲು ಸೀಮೆಯವರು ಹಲಸಿನಣ್ಣನ್ನೇ ನೋಡಿರೋದಿಲ್ಲ ಏನು. ಆಮೇಲೆ ಆ ಹಲಸಿನ ಹಣ್ಣು ಅದನ್ನು ಬಿಚ್ಚಬೇಕಾದ್ರೆ ಏನು ಮಾಡ್ತಾರೆ ಅಂತಂದರೆ, ಒಳಗಡೆಯಲ್ಲಿ ಭಾಳ ಅಂಟಿರುತ್ತೆ, ಅದಕ್ಕೆ ಕೈಗೆಲ್ಲ ಎಣ್ಣೆ ಹಚ್ಕೋತಾರೆ. ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಆ ತೊಳೆಗಳನ್ನು ಬಿಡಿಸ್ಕೊತಾರೆ. ತೊಳೆಗಳು ಭಾಳ ರುಚಿಯಾಗಿರ್ತವೆ, ಆದರೆ ಕೈಗೆಲ್ಲ ಎಣ್ಣೆ ಹಚ್ಕೊಂಡು ಆ ತೊಳೆಗಳನ್ನು ಬಿಡಿಸ್ಕೊತಾರೆ. ಅದೇ ರೀತಿ ಸಂಸಾರ ಸುಖ ಅನ್ನುವಂತಹ ಹಲಸಿನ ತೊಳೆಯನ್ನು ಬಿಡಿಸ್ಕೋಬೇಕಾದ್ರೆ ಸದ್ಭಕ್ತಿ ಅನ್ನುವಂಥ ಎಣ್ಣೆಯನ್ನು ಹಚ್ಕೋಬೇಕು. ಸದ್ಭಕ್ತಿ ಎನ್ನುವ ಎಣ್ಣೆಯನ್ನು ಹಚ್ಕೊಂಡು ಸಂಸಾರ ಸುಖ ಅನ್ನುವಂಥ ತೊಳೆಯನ್ನು ಬಿಡಿಸ್ಕೋಬೇಕು ಏನ್ರಿ. ಇದನ್ನು ಮಾದರಸ ಮಾದರಾಂಬಿಕೆಯರು ಜೀವನದಲ್ಲಿ ಅಳವಡಿಸ್ಕೊಂಡಿದ್ರು. ಇವರು ಸದ್ಭಕ್ತ ದಂಪತಿಗಳು, ಅವ್ರ ಜೀವನದಲ್ಲಿ ಒಂದೇ ಒಂದು ಕೊರಗಿತ್ತು. ಏನು ಕೊರಗ್ರಿ ಅಂದರೆ, ಅವ್ರಿಗೆ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗಿದ್ದು ಅಂದರೆ ಒಬ್ಬಳು ಅಕ್ಕನಾಗಲಾಂಬಿಕೆ ಅಂತ ಹೇಳಿ ಮಗಳು ಇದ್ಲು. ಈಗಾಗಲೇ ಅಕ್ಕನಾಗಲಾಂಬಿಕೆ ಸುಮಾರು 5-6 ವರ್ಷದ ಬಾಲಕಿ. ಗಂಡು ಸಂತಾನ ಇರಲಿಲ್ಲ. ಅದರಲ್ಲಿ ಇದರಲ್ಲಂತೂ ಪುತ್ರ ಸಂತಾನಕ್ಕೆ ಬಹಳಷ್ಟು ಮಹತ್ವ. ಪುತ್ರ ಸಂತಾನ ವಂಶೋದ್ಧಾರಕ, ಗಂಡು ಮಗ ವಂಶೋದ್ಧಾರಕ. ಆಮೇಲೆ ಶ್ರಾದ್ದ ಮಾಡೋನು ಅವನು, ಪಿಂಡದಾನವನ್ನು ಮಾಡೋನು ಅವನು. ಅದಕ್ಕಾಗಿ ಒಂದು ವೇಳೆ ಗಂಡು ಸಂತಾನ ಆಗದೇ ಇದ್ದರೆ
ಮೋಕ್ಷವೇ ಇಲ್ಲ, ಸ್ವರ್ಗ ಪ್ರಾಪ್ತಿ ಇಲ್ಲ, ಇಂಥ ಎಲ್ಲ ತಪ್ಪು ತಪ್ಪು ಕಲ್ಪನೆಗಳನ್ನು ವೈದಿಕ ಧರ್ಮ ತುಂಬಿಬಿಟ್ಟಿರೋದ್ರಿಂದ ಮಕ್ಕಳು ಗಂಡು ಮಗು ಸಂತಾನ ಇಲ್ಲದೆ ಇದ್ದುದರಿಂದ ಮಾದರಸ ಮಾದರಾಂಬಿಕೆಯರು ತುಂಬ ದುಃಖ ಪಡ್ತಾ ಇದ್ದರು. ಅದರಲ್ಲೂ ಮಾದರಸ ಹೊರಗಡೆ ಎಲ್ಲ ವ್ಯವಹಾರಗಳಲ್ಲಿ ಸ್ವಲ್ಪ ನೋವನ್ನು ಮರೆತರೂ ಕೂಡ ಮಾದರಾಂಬಿಕೆ ಮಾತ್ರ ಅಪಾರವಾದ ದುಃಖವನ್ನು ಪಡ್ತಾ ಇದ್ಲು. ಒಂದನೇದು ತನಗೆ ಮಕ್ಕಳಿಲ್ಲ ಅನ್ನುವಂಥ ಕೊರಗು ಒಂದನೇದಾದರೆ, ಎರಡನೇದಾಗಿ ಸಮಾಜ ಆಡುವಂಥ ನಿಂದೆಯ ಮಾತುಗಳು, ಬಂಜೆ 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 ಅಂತ ಹೇಳಿ ಸಮಾಜ ಆಡುವಂಥ ನಿಂದೆಯ ಮಾತುಗಳಿಂದ ಬಹಳಷ್ಟು ನೊಂದುಕೊಂಡಿದ್ಲು. ಈ ರೀತಿ ಇರುವಾಗ ಒಂದು ದಿನ ನಂದೀಶ್ವರನ ದೇವಾಲಯ, ಇಲ್ಲಿ ಒಂದು ಐತಿಹಾಸಿಕ ಮಹತ್ವವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಏನು ಅಂತಂದರೆ, ಬಸವಣ್ಣನವರ ಪೂರ್ವಜರು ಆಂಧ್ರ ಪ್ರದೇಶದಿಂದ ಬಂದಂಥವರು. ಅಲ್ಲಿ ನಾಂದ್ಯರು ಅಂದರೆ ನಂದಿಯನ್ನೇ ವಿಶೇಷವಾಗಿ ಆರಾಧಿಸುವವರು, ನಂದಿಯನ್ನೇ ಪ್ರಧಾನ ದೇವತೆಯನ್ನಾಗಿ ಆರಾಧಿಸುವವರು. ಈ ಅದೊಂದು ಪದ್ಧತಿ, ಒಂದು ಸಂಪ್ರದಾಯ. ಆ ಸಂಪ್ರದಾಯದಲ್ಲಿ ಹುಟ್ಟಿದಂಥ ಶೈವ ಬ್ರಾಹ್ಮಣ ಮನೆತನ ಇವರದ್ದು. ಅದಕ್ಕಾಗಿ ಇವರು ಯಾವುದೋ ಕಾಲದಲ್ಲಿ ಆಂಧ್ರ ಪ್ರದೇಶದಿಂದ ಬಾಗೇವಾಡಿಗೆ ವಲಸೆ ಬಂದಿದ್ದಾರೆ. ಯಾಕೆಂದರೆ ಹಿಂದಿನ ಕಾಲದಲ್ಲಿ ರಾಜ ಮಹಾರಾಜರುಗಳ ಆಶ್ರಯವನ್ನು ಬಯಸಿ ವಿದ್ವಾಂಸರುಗಳು ದೇಶದಿಂದ ದೇಶಕ್ಕೆ ವಲಸೆ ಹೋಗ್ತಾ ಇದ್ರು. ಬೇರೆ ಬೇರೆ ರಾಜರ ಆಸ್ಥಾನಗಳಲ್ಲಿ ನೆಲೆಸಿ ತಮ್ಮ ಒಂದು ವಿದ್ವತ್ತಿನಿಂದ ಜನಗಳನ್ನು ತೃಪ್ತಿಪಡಿಸ್ತಾ ಇದ್ರು. ಅದಕ್ಕಾಗಿ ಅದೇ ರೀತಿಯಲ್ಲಿ ಬಸವಣ್ಣನವರ ಪೂರ್ವಜರು ಅಲ್ಲಿಂದ ಈ ಕಡೆಗೆ ಬಂದಿದ್ದಾರೆ. ಹೀಗಾಗಿ ಬಾಗೇವಾಡಿಯಲ್ಲಿ ಒಂದು ಬೃಹತ್ತಾದಂಥ ನಂದೀಶ್ವರನ ದೇವಾಲಯ ಇತ್ತು. ಅಲ್ಲಿ ದಿನನಿತ್ಯ ಪೂಜೆಗೆ ಅಂತ ಹೇಳಿ ಅವರ ಒಂದು ಅಲ್ಲಿ ಮನೆ ದೇವರು ನಂದೀಶ್ವರ ಅಂತ ಹೇಳಿ ಪೂಜೆಗೆ ಹೋಗ್ತಾ ಇದ್ರು. ಒಂದು ದಿನ ನಂದೀಶ್ವರನ ಮಹಿಮೆಯನ್ನು ಹೇಳುವಂಥ ಪುರಾಣ ಕಥೆಯನ್ನು ಕೇಳ್ತಾ ಇದ್ಲು ಮಾದಲಾಂಬಿಕೆ. ಹೇಳಿದ್ರು, ಯಾರು ನಂದಿ ವ್ರತವನ್ನು ಭಕ್ತಿಯಿಂದ ಮಾಡ್ತಾರೋ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅಂತ ತಿಳ್ಕೊಂಡು ಪುರಾಣವನ್ನು ಹೇಳ್ತಾ ಇದ್ದಂಥ ಪುರಾಣಿಕರು ಹೇಳಿದರು. ಆಗ ಶ್ರದ್ಧೆ ಹುಟ್ಟಿದಂಥ ಮಾದಲಾಂಬಿಕೆ ನಂದಿ ವ್ರತವನ್ನು ಕೈಕೊಂಡ್ಳು. ನಂದಿ ವ್ರತವನ್ನು ಕೈಕೊಂಡು ಆಕೆ ಸಾಧನೆಯನ್ನು ಮಾಡ್ತಾ ಇರುವಾಗ ಆಗೇನಾಯಿತು, ಒಂದು ದಿನ ಒಂದು ಕನಸು, ದಿವ್ಯವಾದಂಥ ಕನಸು ಬಿತ್ತು ಮಾದಲಾಂಬಿಕೆಗೆ. ಆ ಕನಸಿನಲ್ಲಿ ಕೈಲಾಸ, ಅದರಲ್ಲಿ ಶಿವಪಾರ್ವತಿಯರ ಮುಂಭಾಗದಲ್ಲಿ ನಂದಿನಾಥ ಕೂತಿದ್ದಾನೆ, ನಂದೀಶ್ವರ ಕೂತಿದ್ದಾನೆ. ಮಾದಲಾಂಬಿಕೆ ಸ್ವಲ್ಪ ದೂರದಲ್ಲಿ ನಿಂತಿದ್ದಾಳೆ. ಆಗ ಶಿವನು ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ನಂದೀಶ್ವರನಿಗೆ ಆಜ್ಞೆಯನ್ನು ಮಾಡ್ತಾ ಇದ್ದಾನೆ, ನೀನು ಈಕೆ ಗರ್ಭದಲ್ಲಿ ಹೋಗಿ ಜನಿಸು ಅಂತ ತಿಳ್ಕೊಂಡು ಆದೇಶವನ್ನು ಕೊಡ್ತಾ ಇದ್ದಾನೆ. ಆಗ ನಂದಿ ಒಂದು ಬೆಳಕಿನ ರೂಪವನ್ನು ತಾಳಿ ಈಕೆಯ ಗರ್ಭವನ್ನು ಪ್ರವೇಶ ಮಾಡ್ತಾ ಇದೆ. ಇಂಥ ಒಂದು ಕನಸನ್ನು ಕಾಣ್ತಾ ಇದ್ದಾಳೆ. ಕಂಡಾಗ ಭಾಳ ಸಂತೋಷ ಅಂತ ಅನ್ನಿಸ್ತಾ ಇದೆ. ಅದೇ ಸಂಭ್ರಮದಲ್ಲಿಯೇ ಆಕೆಗೆ ಎಚ್ಚರವಾಗ್ತಾ ಇದೆ. ಕನಸಿನಲ್ಲಿ ಇಂಥ ಒಂದು ದೃಶ್ಯವನ್ನು ಕಂಡೆ ಅಂತ ಹೇಳಿ ಸಂತೋಷದಿಂದ ಪತಿ ಮಾದರಸನಿಗೆ ಹೇಳ್ತಾ ಇದ್ದಾಳೆ. ಅದಕ್ಕೆ ತಕ್ಕಂತೆ ಆಕೆ ಗರ್ಭಿಣಿಯಾದಂಥ ಸುದ್ದಿ ಎಲ್ಲೆಡೆಯಲ್ಲಿ ಪಸರಿಸ್ತಾ ಇದೆ. ಆಕೆ ಗರ್ಭವತಿ ಆಗ್ತಾ ಇದ್ದಾಳೆ. ಮಾದಲಾಂಬಿಕೆ ಅತ್ಯಂತ ಸಾತ್ವಿಕವಾದಂಥ ನಡೆ ನುಡಿಯಿಂದ ಭಕ್ತಿ ಪೂಜಾ ಪಾರಾಯಣಳಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ಇದೊಂದು ಭಾಳ ಮುಖ್ಯವಾದಂಥ ಸಂಗತಿ. ಯಾಕ್ರಿ ಅಂತಂದರೆ, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಗರ್ಭಿಣಿಯರಿದ್ದಾಗ ಯಾವ ಮನೋಭಾವದಿಂದ ಅವರು ಆಚಾರ ವಿಚಾರಗಳನ್ನು ರೂಢಿಸ್ಕೋತಾರೋ ಅದೇ ಮನೋಭಾವದ ಮಕ್ಕಳು ಹುಟ್ಟುತ್ತಾ ಇದ್ದಾವೆ. ಅದಕ್ಕಾಗಿ ಗರ್ಭಿಣಿಯರಿದ್ದಾಗ ಒಂದು ಸಾತ್ವಿಕವಾದಂಥ ಪೂಜೆ ಕಾರ್ಯಗಳನ್ನು ಮಾಡೋದು, ಉತ್ತಮವಾದಂಥ ಸಾಹಿತ್ಯವನ್ನು ಓದೋದು, ಆಮೇಲೆ ಉತ್ತಮವಾದಂಥ ಅವರ ದರ್ಶನವನ್ನು ಪಡ್ಕೊಳ್ಳೋದು, ಚರ್ಚೆಯನ್ನು ಮಾಡೋದು ಮತ್ತು ಸಂತೋಷವಾಗಿ ಮನಸ್ಸನ್ನು ಸಂತೋಷವಾಗಿ ಇಟ್ಕೊಳ್ಳೋದು, ಇದೆಲ್ಲ ಭಾಳ ಮುಖ್ಯವಾದಂಥ ಮಾತು. ಯಾಕಂದರೆ ಒಂದು ಮಗುವಿನ ಸ್ವಭಾವ ನಿರ್ಧಾರ ಆಗೋದು ಹುಟ್ಟಿ ಬಂದ ಮೇಲಲ್ಲ, ತಾಯಿಯ ಗರ್ಭದಲ್ಲಿ ಇರುವಾಗಲೇ ಅದರ ಸ್ವಭಾವ ನಿರ್ಧಾರ ಆಗೋಗ್ಬಿಡುತ್ತೆ. ಅದಕ್ಕಾಗಿ ನಾವು ಇದ್ರ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಇವತ್ತು ನಮ್ಮ ಧರ್ಮದಲ್ಲಿ ಬಸವಣ್ಣನವರು ಒಂದು ವಿಶೇಷವಾದಂಥ ಆಚರಣೆಯನ್ನು ಅಳವಡಿಸಿದ್ರು.
ಯಾವುದ್ರಿ ಆ ಆಚರಣೆ ಅಂತಂದರೆ ಗರ್ಭಲಿಂಗ ಧಾರಣ ಅನ್ನುವಂಥ ಆಚರಣೆಯನ್ನು ಗುರು ಬಸವಣ್ಣವರು ಅಳವಡಿಸಿದರು. ಯಾಕೆ ಅಂತಂದರೆ ಒಂದು ಮಗು ಈ ಭೂಮಿಗೆ ಭವಿಯಾಗಿ ಬರೋದು ಬೇಡ. ತಾಯಿಯ ಮೂಲಕ ಮಗು ಉಸಿರಾಡ್ತಾ ಇರುತ್ತೆ, ತಾಯಿಯ ಮೂಲಕ ಶರೀರವನ್ನು ಪಡ್ಕೋತಾ ಇರುತ್ತೆ. ಅದೇ ರೀತಿ ತಾಯಿಯ ಮೂಲಕ ಧರ್ಮವನ್ನು ಕೂಡ ಅದು ಪಡೆದುಕೊಳ್ಳಬೇಕು. ಭವಿಯಾಗಿ ಜಗತ್ತಿಗೆ ಬರೋದಕ್ಕಿಂತ ಭಕ್ತನಾಗಿಯೇ ಬರಬೇಕು ಅಂತ ತಿಳ್ಕೊಂಡು ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ 6 ತಿಂಗಳು ನಂತರ ತುಂಬಿದ ನಂತರ ತಾಯಿಗೆ ಮಂತ್ರೋಪದೇಶವನ್ನು ಮಾಡಿಸಿ ಗರ್ಭಲಿಂಗ ಧಾರಣೆಯನ್ನು ಮಾಡಿ ಆ ಒಂದು ಲಿಂಗವನ್ನು ಪೂಜೆ ಮಾಡ್ತಾ ತಾಯಿ ಮಗು ಹುಟ್ಟಿದ ಮೇಲೆ ಅದನ್ನು ಲಿಂಗ ಧಾರಣೆ ಮಾಡಲಿಕ್ಕೆ ಉಪಯೋಗಿಸೋದನ್ನು ಕಾಣ್ತಾ ಇದ್ದೇವೆ. ಇದು ಬಹಳ ಮಹತ್ವಪೂರ್ಣವಾದ ಒಂದು ಆಚರಣೆ, ಜಗತ್ತಿನ ಯಾವ ಧರ್ಮದಲ್ಲಿಯೂ ಇಲ್ಲ. ಇಂಥ ವಿಶೇಷವಾದ ಆಚರಣೆಯನ್ನು ಬಸವಣ್ಣನವರು ಅಳವಡಿಸ್ಬಿಟ್ರು. ಇದನ್ನು ಪ್ರಯೋಗ ಮಾಡಿದ್ದು ಮೊಟ್ಟ ಮೊದಲನೇದಾಗಿ ಚನ್ನಬಸವಣ್ಣನವರ ಮೇಲೆ. ಚನ್ನಬಸವಣ್ಣನವರು ತಾಯಿ ಅಕ್ಕನಾಗಲಾಂಬಿಕೆಯ ಗರ್ಭದಲ್ಲಿ ಇರುವಾಗಲೇ ಅವರಿಗೆ ಮಂತ್ರೋಪದೇಶವಾಯಿತು. ಅದಕ್ಕಾಗಿ ಅವರು ಎಂಥ ಜ್ಞಾನಿಯಾಗಿ ಹುಟ್ಟಿದ್ರು ನೋಡ್ರಿ, ಮಹಾಜ್ಞಾನಿ ಚನ್ನಬಸವಣ್ಣನವರು ಅನ್ನೋದನ್ನು ನಾವು ಕಾಣ್ತಾ ಇದ್ದೀವಿ. ಚಿನ್ಮಯ ಜ್ಞಾನಿ, ಷಟ್ಸ್ಥಲಾಚಾರ್ಯ ಅನ್ನುವಂಥ ಬಿರುದನ್ನು ತೆಗೆದುಕೊಂಡ್ರು. ಅದಕ್ಕಾಗಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಮಗುವಿಗೆ ಸಂಸ್ಕಾರವನ್ನು ಕೊಡಬೇಕು ಅನ್ನುವಂಥದ್ದು. ಮತ್ತು ಇದು ಸತ್ಯವಾದ ಸಂಗತಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆಯನ್ನು ಕೊಡ್ಬೋದು. ಏನು ಅಂದರೆ ಮಹಾಭಾರತದಲ್ಲಿ ಬರುತ್ತೆ ನೋಡ್ರಿ, ಸುಭದ್ರೆಯನ್ನು ಕೃಷ್ಣ ತನ್ನ ತವರಿಗೆ ಕರ್ಕೊಂಡು ಹೋಗ್ತಾ ಇರ್ತಾನೆ. ಸುಭದ್ರೆಯ ಗರ್ಭದಲ್ಲಿ ಅಭಿಮನ್ಯು ಬೆಳೀತಾ ಇರ್ತಾನೆ. ಆ ಸಂದರ್ಭದಲ್ಲಿ ಯಮುನಾ ನದಿಯನ್ನು ದಾಟುವಾಗ ಏನಾಗ್ತಾ ಇದೆ, ಕಥೆಯನ್ನು ಹೇಳ್ತಾ ಹೋಗ್ತಾನೆ. ಅದನ್ನು ಸುಭದ್ರೆ ಕೇಳ್ತಾ 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 ಕಥೆಯನ್ನೆಲ್ಲ ಕೇಳ್ತಾ ಇರ್ತಾಳೆ. ಕೇಳ್ತಾ ಕೇಳ್ತಾ ಏನಾಗೋಗುತ್ತೆ ಅಂದರೆ ಸುಭದ್ರೆಗೆ ನಿದ್ದೆ ಬಂದ್ಬಿಡುತ್ತೆ. ನಿದ್ದೆ ಬಂದಾಗ ಆಕೆ ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾಳೆ. ಕೃಷ್ಣ ನೋಡ್ತಾ ಇದ್ದಾನೆ, ನೋಡಿ ನಿಲ್ಲಿಸ್ಬಿಡ್ತಾನೆ. ಅಲ್ಲಿಗೆ ಎಲ್ಲಿ ತನಕ ಬಂದಿರುತ್ತೆ ಕಥೆ ಅಂದರೆ ಅಭಿಮನ್ಯು ಚಕ್ರವ್ಯೂಹದ ಒಳಗಡೆ ಹೋಗೋ ತನಕ ಕಥೆ ಬಂದಿರುತ್ತೆ ಏನ್ರಿ. ಅಂದರೆ ಅವನಿಗೆ ಚಕ್ರವ್ಯೂಹದ ಒಳಗಡೆ ಹೋಗಲಿಕ್ಕೆ ಗೊತ್ತು, ಹೊರಗಡೆ ಬರಲಿಕ್ಕೆ ಗೊತ್ತಿಲ್ಲ. ಆ ರೀತಿಯಾದಂಥ ಜ್ಞಾನ ತಾಯಿಯ ಗರ್ಭದಲ್ಲೇ ಇದ್ದಾಗಲೇ ಆಯಿತು. ಆದರೆ ನಮಗೊಂದು ವಿಚಿತ್ರ ಅನಿಸುತ್ತೆ, ಇಷ್ಟೆಲ್ಲ ಜ್ಞಾನ ಇದ್ದಂಥ ಕೃಷ್ಣ ಅಭಿಮನ್ಯು ಒಳಗಡೆ ಹೋಗೋ ತನಕ ಕಥೆ ಹೇಳಿ ಆಮೇಲೆ ಯಾಕೆ ನಿಲ್ಲಿಸ್ದ ಅಂತ. ಹೌದಲ್ರಿ, ನಿಜವಾದ ತ್ರಿಕಾಲ ಜ್ಞಾನಿ ಆಗಿದ್ದರೆ ಕಥೆನ ಪೂರ್ತಿ ಮುಂದುವರಿಸಿ ಪಾಪ ಅವನ ಅಭಿಮನ್ಯುವಿನ ಪ್ರಾಣನಾರ ಉಳಿಸ್ಬೋದಾಗಿತ್ತ. ಭಾಳ ವಿಚಿತ್ರ, ಇಂಥ ಭಾಳ ಅಸಂಬದ್ಧವಾದ ವಿಚಾರಗಳು ಭಾಳ ಬರ್ತಾ ಇರ್ತಾವೆ ಪುರಾಣಗಳಲ್ಲಿ. ಅದಕ್ಕಾಗಿ ಇಲ್ಲಿ ನಾವೇನು ನೋಡ್ತೀವಿ, ಅಭಿಮನ್ಯುವಿಗೆ ಅದು ಒಂದು ರೀತಿಯಿಂದ ಹುಟ್ಟುತ್ತಾನೆ ಇದರ ಜ್ಞಾನ, ಚಕ್ರವ್ಯೂಹದೊಳಗಡೆ ಪ್ರವೇಶ ಮಾಡುವಂಥ ಜ್ಞಾನ ಅಭಿಮನ್ಯುವಿಗೆ ಹುಟ್ಟುತ್ತಾನೆ ಬಂದಿತ್ತು ಅನ್ನೋದಕ್ಕೆ ಇದು ಉದಾಹರಣೆ. ಅಂದರೆ ಅದರರ್ಥ ತಾಯಿಯ ಗರ್ಭದಲ್ಲಿ ಇರುವಾಗಲೇ ಸಂಸ್ಕಾರ ಆಗೋಗುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಹೀಗೆ ನಾವು ನೋಡಿದಾಗ ಬಸವಣ್ಣನವರ ತಾಯಿ ಮಾದಲಾಂಬಿಕೆ ತನ್ನ ಆಚಾರ ವಿಚಾರ ಇವೆಲ್ಲವನ್ನು ಶುದ್ಧವಾಗಿ ಇಟ್ಕೊಂಡಿದ್ದಾಳೆ. ಭಾಳ ಸಂತೋಷ. ಇಲ್ಲಿ ನಾವು ನೋಡ್ತಿದ್ದೀವಿ, ತಿಪ್ಪೆ ಇರುತ್ತೆ, ತಿಪ್ಪೆ ಕಬ್ಬಿಣ ತಿಪ್ಪೆಯಲ್ಲಿ ಬಿದ್ದಿದ್ರೆ ಅದು ಜಂಗ್ ತಿನ್ನುತ್ತೆ, ತುಕ್ಕಿಡಿಯುತ್ತೆ. ಕಬ್ಬಿಣ ಒಂದು ವೇಳೆ ತಿಪ್ಪೆಯಲ್ಲಿ ಬಿದ್ದಿದ್ರೆ ತುಕ್ಕಿಡಿಯುತ್ತೆ, ಜಂಗಾಗುತ್ತೆ. ಅದು ಬಂಗಾರವಾಗಿ ಒಂದು ವೇಳೆ ತಿಪ್ಪೆಯಲ್ಲಿ ಬೀಳಲಿ ಎಲ್ಲೇ ಬೀಳಲಿ ಏನೂ ಆಗಲ್ಲ, ಅದು ಕಲಂಕಿತ ಆಗೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿ ಭವಿಯಾಗಿ ಸಂಸಾರದಲ್ಲಿ ಇದ್ದರೆ ಅವನು ಪತಿತನಾಗ್ತಾನೆ. ಅವನು ಭಕ್ತನಾಗಿ, ಭಕ್ತ ಅನ್ನುವ ಬಂಗಾರವಾಗಿ ಸಂಸಾರದ ತಿಪ್ಪೆಯಲ್ಲಿ ಇದ್ದರೆ ಅವನು ಕಲಂಕಿತನಾಗೋದಿಲ್ಲ. ಹಾಗಾದರೆ ಭಕ್ತ ಅನ್ನುವ ಬಂಗಾರ ಹೆಂಗಾಗಬೇಕ್ರಿ ಅಂದರೆ ಗುರುವಿನ ಮೂಲಕ ಆಗಬೇಕು. ಗುರುವಿನ ಕಾರುಣ್ಯವನ್ನು ಪಡೆದುಕೊಂಡು ಗುರುವಿನ ಹಸ್ತದಲ್ಲಿ ಪುನರ್ಜಾತರಾಗಿ ಆಗಬೇಕು. ಇದು ಭಾಳ ಮುಖ್ಯ ಏನ್ರಿ. ದೀಕ್ಷೆ ತಗೋಬೇಕು. ಇದಕ್ಕೊಂದು ಭಾಳ ಒಳ್ಳೆಯ ಉದಾಹರಣೆ ಬರುತ್ತೆ. ಈಗ ಒಂದೂರೊಳಗೆ ಒಂದು ಗುಡಿ ಇತ್ತು, ಸ್ಥಾವರಲಿಂಗದ ಗುಡಿ ಇತ್ತು. ಅಲ್ಲಿಗೆ ಆ ಊರ ಗೌಡ್ರ ಮನೆಯವರು ಪೂಜಾಕ್ಕೆಲ್ಲ ಬರ್ತಿದ್ರು. ಆ ಗೌಡ್ರ ಸೊಸೆ ನೀಲಮ್ಮ ಅಂತ ಭಾಳ ಜ್ಞಾನಿ ಇದ್ಲು, ಭಾಳ ತಿಳುವಳಿಕೆ ಇದ್ದವಳು ಇದ್ಲು. ಆ ಹೆಣ್ಮಗಳು ಅಲ್ಲಿಗೆ ಬಂದಿದ್ಲು ಒಂದಿನ. ಅಷ್ಟೊತ್ತಿಗೆ ಒಬ್ಬರು ಮಹಾತ್ಮರು ಬಂದು ಕೂತ್ಕೊಂಡಿದ್ರು ಆ ಜಾಗದಲ್ಲಿ. ಆ ಗುಡಿ ಹತ್ರ ಒಬ್ಬರು ಮಹಾತ್ಮರು ಬಂದು ಕೂತ್ಕೊಂಡಿದ್ರು.
ಈಕೇನು ಮಾಡಿದ್ಲು, ಎಡೆ ತಂದಿದ್ಲು. ಎಡೆನ ಸ್ಥಾವರ ಲಿಂಗಕ್ಕೆ ಹಿಡಿದು ತಗೊಂಡೋಗಿ ಗುರುಗಳಿಗೆ, ಅಲ್ಲಿ ಕೂತಿದ್ರಲ್ಲ ಮಹಾತ್ಮರು, ಅವರಿಗೆ ಕೊಟ್ಟು ನಮಸ್ಕಾರ ಮಾಡಿದಾಗ ಗುರುಗಳು ಕೇಳಿದರು ಏನಂತ ಅಂತಂದರೆ, ಏನವ ನಿನಗೆ ವಯಸ್ಸೆಷ್ಟವ ಅಂತ ಕೇಳಿದರು. ವಯಸ್ಸೆಷ್ಟವ ಅಂತ ಕೇಳಿದಾಗ ಆಕೇನು ಹೇಳಿದ್ಲು, ನನಗೆ 5 ವರ್ಷ ಸ್ವಾಮಿ ವಯಸ್ಸು ಅಂತ ಹೇಳಿದ್ಲು. ನನಗೆ 5 ವರ್ಷ ಸ್ವಾಮಿ ವಯಸ್ಸು ಅಂತಂದ್ಲು. ಆಕೆ ಜೊತೆಗೆ ಒಬ್ಬ ಸೇವಕಿ ಬಂದಿದ್ಲು, ಕೆಲಸದವಳು ಬಂದಿದ್ಲು. ಆ ಕೆಲಸದವಳು ಏನಂದ್ಲು, ಅಲ್ಲ ಈ ಅಮ್ಮನಿಗೆ 16 ವರ್ಷದ ಮಗ ಇದ್ದಾನೆ, 16 ವರ್ಷದ ಮಗ ಇದ್ದಾಗ 5 ವರ್ಷ ಅಂತ ಹೇಳ್ತಾ ಇದ್ದಾಳಲ್ಲ, ಇದೆಂಥ ವಿಚಿತ್ರವಾದ ಸಂಗತಿ ಇದು ಅಂತ ಅವಳಿಗೆ ಆಶ್ಚರ್ಯ ಆಯಿತು. ಆಯ್ತಮ್ಮ, ನಿನ್ನ ಗಂಡನ ವಯಸ್ಸು ಎಷ್ಟಮ್ಮ? ನನ್ನ ಗಂಡನ ವಯಸ್ಸು 3 ರೀ. ನಿಮ್ಮ ಅತ್ತೆ ವಯಸ್ಸು? ನಮ್ಮ ಅತ್ತೆಗೆ 1 ವರ್ಷ ವಯಸ್ಸು ರೀ. ನಿಮ್ಮ ಮಾವನ ವಯಸ್ಸೇನಮ್ಮ? ನಮ್ಮ ಮಾವ ಇನ್ನೂ ಹುಟ್ಟೇ ಇಲ್ಲ ಕಣ್ರಿ, ನಮ್ಮ ಮಾವ ಇನ್ನೂ ಹುಟ್ಟೇ ಇಲ್ಲ ಅಂತ ಹೇಳಿದ್ಲು. ಹೌದಾ ತಾಯಿ? ಆಗಲಿ. ಈಗ ನೀನು ತಂದಿರೋದು ಇದೆಯಲ್ಲ ಎಡೆ, ಇದು ಏನು ತಂಗಳನೋ ಬಿಸಿನೋ? ಇದು ತಂಗಳೋ ಬಿಸಿನೋ ಅಂತ ಕೇಳಿದರು. ಬುದ್ಧಿ ದೊಡ್ಡ ಮನಸ್ಸು ಮಾಡಿ ಸ್ವೀಕಾರ ಮಾಡಬೇಕು. ಇದು ತಂಗಳ ಅಡುಗೆ ಇದೆ, ಬಿಸಿ ಅಲ್ಲ, ದಯವಿಟ್ಟು ಸ್ವೀಕಾರ ಮಾಡಬೇಕು ನೀವು. ಆಯಿತು ಮಗಳೇ, ಸಂತೋಷದ ವಿಷಯ, ಆಗಲಿ, ಒಳ್ಳೆಯದಾಗಲಿ ಕಣಮ್ಮ ಅಂತಂದು. ಸರಿ, ಅಲ್ಲಿಂದ ಬಂದಲಿಕ್ಕೆ ಸೇವಕಿ ಬಂದು ಹೇಳಿದ್ಲು, ಮಾವನವರೇ ನಿಮ್ಮ ಸೊಸೆಗೆ ತಲೆ ಕೆಟ್ಟಂಗೆ ಕಾಣುತ್ತೆ, ಏನು ಆಕೆಗೆ ಇದೆಲ್ಲಗೂ ಹುಚ್ಚಾಸ್ಪತ್ರೆಗೆ ಸೇರಿಸ್ರಿ ಅಂತಂದ್ಲು. ಯಾಕಮ್ಮ ಏನಾಯಿತು? ನೋಡ್ರಿ, ಅಲ್ಲಿ ಒಬ್ಬರು ಮಹಾತ್ಮರು ಬಂದು ಕೂತ್ಕೊಂಡಿದ್ರು. ಆ ಮಹಾತ್ಮರು ನಿನ್ನ ವಯಸ್ಸೆಷ್ಟು ಅಂತ ಕೇಳಿದರೆ 5 ವರ್ಷ ಅಂತ ಹೇಳ್ಬೇಕಾ? 16 ವರ್ಷದ ಮಗ ಇದ್ದಾನೆ, 5 ವರ್ಷ ಅಂತ ಹೇಳ್ಬಿಟ್ರು ನಿಮ್ಮ ಸೊಸೆ. ಆಮೇಲೆ ನಿಮ್ಮ ಗಂಡನ ವಯಸ್ಸೇನು ಅಂದರೆ 3 ವರ್ಷ ಅಂದರು. ಅತ್ತೆ ವಯಸ್ಸೇನು ಅಂದರೆ 1 ವರ್ಷ ಅಂದರು. ಮಾವನ ವಯಸ್ಸೇನು ಅಂದರೆ ಇನ್ನೂ ಹುಟ್ಟೇ ಇಲ್ಲ ಅಂದ್ಬಿಟ್ರು ಕಣ್ರಿ ಯಜಮಾನ್ರೆ. ಏನವ್ವ ನೀಲಮ್ಮ ಬಾಯಿಲಿ, ಏನು ಹಿಂಗೆಲ್ಲ ಹುಚ್ಚುಚ್ಚಾರ ಮಾತಾಡಿ ಬಂದಿದೆಯಲ್ಲ, ನೋಡಿಲ್ಲಿ ನಾನು ಹುಟ್ಟೇ ಇಲ್ಲ ಅಂತ ಹೇಳಿದೆ, ಎಟ್ಟೆತ್ರ ಎಟ್ಟು ದಪ್ಪ ಇಟ್ಟು ದಡೂತಿ ಆಸಾಮಿ ಇಲ್ಲಿ ಕಟ್ಟೆ ಮೇಲೆ ಕೂತಿದ್ದೀನಿ, ನಾನು ಹುಟ್ಟಿಲ್ಲ ಅಂತ ಹೇಳ್ತಾ ಇದ್ದೀಯಂತಲ್ಲ ನೀನು ಅಂತ ಹೇಳ್ತಾ ಇದ್ದಾಳೆ. ಹೇಳಿದಾಗ ಆಗ ಅವ್ರು ಕೇಳ್ತಾ ಇದ್ದಾಳೆ. ಆಮೇಲೆ ನೋಡು, ಅವ್ರ ಮಹಾತ್ಮರು ಒಂದು ಅವ್ರಿಗೆ ಅಡುಗೆ ಕೊಡಬೇಕಾದ್ರೆ ಬಿಸಿ ಬಿಸಿ ಇರೋದನ್ನು ಮಾಡಿಕೊಡ್ತಾರೆ ಹೊರ್ತು ಎಡೆ ಹಿಡಿಲಿಕ್ಕೆ ಯಾರಾದ್ರೂ ತಂಗಳು ತೊಗೊಂಡು ಹೋಗ್ತಾರೇನವ? ಏನವ ನೀವು ತಂಗಳು ತೊಗೊಂಡೋಗಿ ನಮ್ಮ ಅಂತಂದು ಮರ್ಯಾದೆ ಕಳೆದು ಬಿಟ್ಟೆಲ್ಲ. ಇಲ್ಲ ಮಾವನವರೇ, ಅವರು ಕೇಳಿದ್ದು ನೀವು ಯಾವತ್ತು ಹುಟ್ಟಿದ್ದೀರಿ ಅಂತ ಅಲ್ಲ, ಈ ಶರೀರದ ಹುಟ್ಟು ಮುಖ್ಯ ಅಲ್ಲ. ಶರೀರದ ಹುಟ್ಟಿನ ಬಗ್ಗೆ ಅವರು ಕೇಳಕ್ಕೆ ಹೋಗೋದೇ ಇಲ್ಲ ಜ್ಞಾನಿಗಳು. ಅವ್ರು ಕೇಳಿದ್ದು ದೀಕ್ಷೆ ಯಾವಾಗ ಆಯಿತು, ಗುರುವಿನ ಹಸ್ತದಲ್ಲಿ ಯಾವಾಗ ಹುಟ್ಟಿದ್ರಿ, 2ನೇ ಸಲ ಯಾವಾಗ ಹುಟ್ಟಿದ್ರಿ, ಮೊದಲನೇದು ಮಾಂಸಪಿಂಡ, 2ನೇದು ಮಂತ್ರಪಿಂಡ. ಶರೀರದ ಹುಟ್ಟು ಮಾಂಸಪಿಂಡ, ಆಮೇಲೆ ಆತ್ಮದ ಹುಟ್ಟು 2ನೇ ಹುಟ್ಟು ಬರ್ತಲ್ಲ, ಅದು ಮಂತ್ರಪಿಂಡವಾಗೋದು. ಅದಕ್ಕೆ ನೀವು ಯಾವಾಗ ಗುರುಕಾರುಣ್ಯವನ್ನು ಪಡ್ಕೊಂಡು ದೀಕ್ಷೆಯನ್ನು ಪಡೆದುಕೊಂಡ್ರಿ ಅಂತ ಕೇಳಿದ್ದವರು. ಅದಕ್ಕೆ ನಾನು ಹೇಳಿದೆ, ಈಗ 5 ವರ್ಷ ಆಯಿತು ದೀಕ್ಷೆ ಆಗಿ ನನಗೆ ಅಂತ ಹೇಳಿದೆ. ಆಮೇಲೆ ಯಜಮಾನ್ರಿಗೆ 2 ವರ್ಷ ಒತ್ತಾಯ ಮಾಡಿ ಮಾಡಿ ಮನಸ್ಸು ಪರಿವರ್ತನೆ ಮಾಡಿ 3 ವರ್ಷ ಆಯಿತು ಅವ್ರಿಗೆ ದೀಕ್ಷೆ ಆಗಿ. ಅತ್ತೆ ಅವರಿಗೆ ದೀಕ್ಷೆ ಆಗಿ 1 ವರ್ಷ ಆಯಿತು. ನಿಮಗೆ ಬರ್ರಿ ಗುರುಗಳ ಹತ್ರ ಹೋಗೋಣ, ದೀಕ್ಷೆ ತಗೊಳ್ಳೋಣ ಅಂತ ಎಷ್ಟು ಹೇಳಿದ್ರು ಕೂಡ ಇನ್ನೂ ನೀವು ಬರ್ತಾ ಇಲ್ಲ. ರೊಕ್ 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 ಅಂತಂದು ಬರೀ ದುಡ್ಡು ಎಣಿಸ್ಕೊಂತ ಕೂತ್ಕೋತಾ ಇದ್ದೀರಾ, ಪ್ರವಚನಕ್ಕೂ ಬರಲ್ಲ, ದೀಕ್ಷೆನೂ ತಗೊಂಡಿಲ್ಲ. ಅದಕ್ಕೆ ಹೇಳಿದೆ ಹುಟ್ಟಿಲ್ಲ. ಮತ್ತು ತಂಗಳಡಿಗೆ ಸುದ್ದಿ ಏನು? ಅವ್ರು ಕೇಳಿದ್ರು, ಇದು ನೀವು ಕಷ್ಟಪಟ್ಟು ದುಡಿದಿದ್ದೋ ಅಥವಾ ಪಿತ್ರಾರ್ಜಿತವಾಗಿ ಬಂದಂಥ ಆಸ್ತಿಯೋ ಅಂತ ಕೇಳಿದರು. ಇಲ್ಲ, ನಾವು ಕಷ್ಟಪಟ್ಟು ದುಡಿದಿದ್ದಲ್ಲ, ಇದು ತಾತ ಮುತ್ತಾತಂದ್ರೆ ಕಾಲದಿಂದ ಬಂದಿರೋ ಆಸ್ತಿ. ನಾನು ಕಷ್ಟಪಟ್ಟು ಅಡುಗೆ ಮಾಡ್ಬೇಕಂದ್ರೆ ಮನೆ ಒಳಗೆ ಆಳ್ಗೊಂದು ಕಾಲಿಗೊಂದು ಆಳು ಕೈಗೊಂದು ಆಳು ತುಂಬಿದ್ದಾರೆ ಅಂದಾಗ ನಾನು ದುಡಿತಾ ಇಲ್ಲ, ನನ್ನ ಗಂಡನೂ ದುಡಿತಾ ಇಲ್ಲ, ಅದಕ್ಕೆ ಇದು ತಂಗಳು ಅಂತ ನಾನು ಹೇಳಿದೆ. ಅಂದರೆ ಇಲ್ಲಿ ಅತಿ ಮುಖ್ಯವಾದದ್ದು ಏನಪ್ಪ ಅಂತಂದರೆ ಗುರುಕಾರುಣ್ಯವನ್ನು ಪಡೆದುಕೊಳ್ಳೋದು ಭಾಳ ಮುಖ್ಯ. ಈ ಜಗತ್ತಿಗೆ ಯಾವತ್ತು ನಾವು ಹುಟ್ಟಿ ಬಂದ್ವಿ ಅನ್ನೋದು ಮುಖ್ಯ ಅಲ್ಲ, ಬಂದ ಮೇಲೆ ಯಾವತ್ತು ದೀಕ್ಷೆಯನ್ನು ಪಡೆದುಕೊಂಡು ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ಕೊಂಡ್ವಿ ಅನ್ನೋದು ಭಾಳ ಮುಖ್ಯ. ಅದಕ್ಕಾಗಿ ಇಲ್ಲಿ ಅಂಥ ಒಂದು ಸಾತ್ವಿಕವಾದಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡ್ಕೋಬೇಕು ಅನ್ನೋದು ನೋಡ್ತೀವಿ. ಆಮೇಲೆ ನಾನು ಆಗಲೇ ಹೇಳಿದೆ, ಗರ್ಭಿಣಿಯರಿದ್ದಾಗ
ಯಾವ ಮನೋಭಾವನೆಯನ್ನು ಹೊಂದಿರ್ತಾರೋ ಮಕ್ಕಳ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತ ಇದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಹುಬ್ಬಳ್ಳಿಯಲ್ಲಿ ಪ್ರವಚನ ಮಾಡ್ತಾ ಇದ್ದೆ. ಮಾಡುವಾಗ ಒಬ್ಬ ಮಂಗಳೂರು ಕಡೆಯವರು ಒಬ್ಬರು ಹೆಣ್ಮಗಳು ಬಂದರು. ಅವರು ತುಂಬ ದೊಡ್ಡ ಅಧಿಕಾರಿಗಳು, KSRTCಯಲ್ಲಿ ತುಂಬ ದೊಡ್ಡ ಅಧಿಕಾರಿಗಳು. ಅವ್ರ ಹೆಂಡತಿ, ಅವ್ರ ಮಗ BE ಪದವೀಧರ. ಆದರೆ BE ಪದವೀಧರ ಆದರೂ ಕೂಡ ಯಾವಾಗಲೂ ತಾಯಿ ಸೆರಗಿಡ್ಕೊಂಡೆ ಅಡ್ಡಾಡೋದು, ತಾಯಿ ಹಿಂದಿಂದ ಅಡ್ಡಾಡೋದು. ಏನ್ರಿ ಪುಕ್ಲ ಅಂದ್ರು ಪುಕ್ಲ. ಅದಕ್ಕೆ ಅವ್ರ ತಾಯಿ ನನ್ನ ಹತ್ರ ಆಶೀರ್ವಾದಕ್ಕೆ ಕರ್ಕೊಂಬಂದಿದ್ರು. ತುಂಬ ಪುಕ್ಲ ಸ್ವಭಾವ ಸೋದವನು. ಯಾಕೆ ಹಿಂಗಾಗಿತ್ತು ಅಂತಂದರೆ, ಅವರು ಅವನನ್ನು ಹೆರಬೇಕಾದ್ರೆ ಗರ್ಭಿಣಿ ಇದ್ದಾಗ ದೊಡ್ಡ ದೊಡ್ಡ ಕ್ವಾರ್ಟರ್ಸನ್ನು ಅವ್ರಿಗೆ ಕೊಡ್ತಿದ್ರಂತೆ. ಮಂಗಳೂರು ಕಡೆಯಲ್ಲಿ ತುಂಬ ಸುತ್ತ ದೊಡ್ಡ ಕಾಡುಗಳು, ಆಗಿನ ಕಾಲದಲ್ಲಂತೂ ಹೆಚ್ಚು ಮನೆಗಳು ಇರ್ತಿರ್ಲಿಲ್ಲ. ದೊಡ್ಡ ಕಾಂಪೌಂಡು, ದೊಡ್ಡ ಬಂಗಲೆ ಅಂತಲ್ಲಿ ಇರ್ತಿದ್ರು. ಅವ್ರ ಯಜಮಾನರು ನೋಡಿದರೆ ದೊಡ್ಡ ಆಫೀಸರು. ಅವ್ರು ಯಾವಾಗಲೂ ಟೂರ್ ಮೇಲೆ, ಬೇರೆ ಯಾವಾಗಲೂ ಹೊರಗಡೆ ಹೋಗ್ತಿದ್ರು. ಈ ಅಮ್ಮ ಮನೆ ಒಳಗೆ ಒಬ್ಳೇನೆ. ಮನೆ ದೂರದಲ್ಲಿ ಕಾಡು ಮೃಗಗಳ ಧ್ವನಿ ಕೇಳಿಸ್ತಾ ಇತ್ತು. ಒಬ್ಬಳೇ ಬೇರೆ ಮನೆ ಒಳಗೆ ಕಾಲ ಕಳಿಬೇಕು ರಾತ್ರಿ ಹೊತ್ತು. ಹಿಂಗಾಗಿ ಭಯ ಪಟ್ಟು 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 ಯಾವಾಗಲೂ ಹಂಚ್ಕೊಳ್ಳೋದು. ಆ ಮಗನೂ ಕೂಡ ಅಂಥ ಅಂಜಿಕೆ ಸ್ವಭಾವದವನೇ ಆಗಿಬಿಟ್ಟಿದ್ದ. ಅದಕ್ಕಾಗಿ ಯಾವಾಗಲೂ ಗರ್ಭಿಣಿಯರನ್ನು ಸುಖವಾಗಿಟ್ಟಿರಬೇಕು, ಸಂತೋಷದಲ್ಲಿ ಇಟ್ಟಿರಬೇಕು, ಧೈರ್ಯವಾಗಿರಬೇಕು, ಒಳ್ಳೆಯ ಸಾಹಿತ್ಯವನ್ನು ಓದ್ತಾ ಇರಬೇಕು, ಒಳ್ಳೆಯ ಚಿಂತನೆಯನ್ನು ಮಾಡ್ತಾ ಇರಬೇಕು. ಈ ರೀತಿಯಾಗಿ ನಾವು ಯಾವತ್ತು ರೂಪಿಸ್ಬೇಕು ವಾತಾವರಣವನ್ನು ಅನ್ನೋದನ್ನು ತಿಳ್ಕೋಬೇಕು. ಹೀಗೆ ಮಾದಲಾಂಬಿಕೆ ಅತ್ಯಂತ ಸಾತ್ವಿಕವಾದಂಥ ರೀತಿಯಲ್ಲಿ ತನ್ನ ಜೀವನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಭಾರತೀಯರಲ್ಲಿ ಇನ್ನೊಂದು, ಹಿಂದೂಗಳಲ್ಲಿ ಮುಖ್ಯವಾಗಿ ಭಾಳ ಒಂದು ತಪ್ಪು ಕಲ್ಪನೆ ಏನಪ್ಪ ಅಂದರೆ, ಮಕ್ಕಳಾಗದೇ ಇದ್ದರೆ ಮುಕ್ತಿ ಇಲ್ಲ, ಮಕ್ಕಳಾಗದೇ ಇದ್ದರೆ ಮುಕ್ತಿ ಇಲ್ಲ. ಇದು ವಿಪರೀತ. ಏನು ಹುಚ್ಚು ಅಂದರೆ, ಮಕ್ಕಳಾಗದೇ ಇದ್ರಂತೂ ಎಷ್ಟು ಗೋಳಾಡ್ತಾರೆ ಅಂದರೆ ಅದ್ರ ಬಗ್ಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಮಾಡದೇ ಇರೋ ಮಂತ್ರತಂತ್ರ ಇಲ್ಲ, ಸುತ್ತದೇ ಇರೋ ಗಿಡ ಮರ ಇಲ್ಲ, ನಾಗರಕಲ್ಲಿಲ್ಲ. ಇಷ್ಟೊಂದು ಗಾಬರಿಯಿಂದ ಯಾಕ್ರಿ ಇಷ್ಟ್ಯಾಕೆ ನೀವು ಒಂದು ಇದು ಮಾಡ್ತೀರಿ ಅಂತಂದರೆ, ಅವಾಗ ಅವ್ರು ಹೇಳ್ತಾರೆ, ಮಕ್ಕಳಾಗದೇ ಇದ್ರೆ ಮುಕ್ತಿ ಇಲ್ವಂತಲ್ರಿ, ಮಕ್ಕಳಾಗದೇ ಇದ್ರೆ ಮುಕ್ತಿ ಇಲ್ವಂತಲ್ರಿ ಅಂತಂತಾರೆ. ಅಲ್ರಿ, ಕೇವಲ ಮಕ್ಕಳಾಗೋದ್ರಿಂದ ಮುಕ್ತಿ ಆಗುತ್ತಾ? ಹಾಗಾದರೆ ಈ ಜಗತ್ತಿನೊಳಗೆ ವೈರಾಗ್ಯ ಮೂರ್ತಿಗಳಾದಂಥ ಅಲ್ಲಮ್ಮ ಪ್ರಭುದೇವರು, ಅಕ್ಕ ಮಹಾದೇವಿ, ವಿವೇಕಾನಂದರು, ರಾಮಕೃಷ್ಣ ಪರಮಹಂಸರು, ಇಂಥವರಿಗೆಲ್ಲ ಮುಕ್ತಿ ಇಲ್ಲ. 8-10 ಹೆತ್ತವರಿಗೆ ಮುಕ್ತಿ ಆಗುತ್ತಾ? ಪ್ರಾಣಿಗಳು ನಿಮಗಿಂತ ಶ್ರೇಷ್ಠ. ಹಂದಿ ಎಷ್ಟು ಮರಿ ಹಾಕುತ್ತೆ ತನ್ನ ಜೀವಮಾನದಲ್ಲಿ, ನಾಯಿ ಎಷ್ಟು ಮರಿ ಹಾಕುತ್ತೆ, ಬೆಕ್ಕೆಷ್ಟು ಮರಿ ಹಾಕುತ್ತೆ ಅಂದಾಗ ಕೇವಲ ಮಕ್ಕಳಾಗೋದ್ರಿಂದನೇ ಮನುಷ್ಯನ ಸಾರ್ಥಕತೆ ಇರೋದಿಲ್ಲ. ಹಾಗಾದರೆ ಇದರ ಅರ್ಥ ಏನಪ್ಪ? ಇದರಲ್ಲಿ ಇನ್ನೊಂದು ಒಳಾರ್ಥ ಇದೆ ಏನ್ರಿ, ಭಾಳ ಮಹತ್ವದ ಅರ್ಥ ಇದೆ. ಮಕ್ಕಳಾಗದಿದ್ದರೆ ಮುಕ್ತಿ ಇಲ್ಲ ಅಂದರೆ ನೀವು ಮಕ್ಕಳಾಗಬೇಕೇ ಹೊರತು ನಿಮಗೆ ಮಕ್ಕಳಾಗೋದಲ್ಲ ಅಂತ. ನಿಮಗೆ ಮಕ್ಕಳಾಗೋದಲ್ಲ, ನೀವು ಮಕ್ಕಳಾಗಬೇಕು. ಏನಂಗಂದರೆ, ನೀವು ಗುರುಪುತ್ರರಾಗಬೇಕು, ಗುರುವಿನ ಹಸ್ತದಲ್ಲಿ ಪುನರ್ಜಾತರಾಗಬೇಕು, ಮಕ್ಕಳಂತ ಮನಸ್ಸನ್ನು ಹೊಂದಬೇಕು. ಈಗ ಮಕ್ಕಳ ಬಗ್ಗೆ ಹೇಳಬೇಕು ಅಂತಂದರೆ, ಅವು ನೋಡಿ, ಮಕ್ಕಳಲ್ಲಿ ರಾಗ ದ್ವೇಷ ಇರೋದಿಲ್ಲ, ಒಂದಕ್ಕೊಂದು ದ್ವೇಷ ಮಾಡೋದಿಲ್ಲ. ಅವೊಂದು ಸ್ವಲ್ಪ ಜಗಳಾಡ್ತವೆ, ಮತ್ತೆ ತಾವೇ ಸರಿ ಆಗ್ಬಿಡ್ತಾವೆ. ಇದಕ್ಕೊಂದು ತುಂಬ ಒಳ್ಳೆ ದೃಷ್ಟಾಂತ ಕಥೆ ಇದೆ. ಒಂದು ರಷ್ಯನ್ ಕಥೆ ಬರುತ್ತೆ. ಏನಂದರೆ, ಒಂದು ಸಲ ಏನಾಯ್ತಂತೆ, ಮನೆ ಮುಂದೆ ಮರಳಿನ ಗುಡ್ಡೆ ಹಾಕಿದ್ರು. ಆ ಮರಳಿನ ಗುಡ್ಡೆ ಮೇಲೆ 2 ಮಕ್ಕಳು ಆಟ ಆಡ್ತಾ ಕೂತ್ಕೊಂಡಿದ್ವು. ಆಟ ಆಡ್ತಾ ಕೂತ್ಕೊಂಡು ಒಂದಕ್ಕೊಂದಕ್ಕೆ ಗಲಾಟೆ ಬಂತು, ಜಗಳ.